ನಮಸ್ತೆ ಸ್ನೇಹಿತರೆ, ಅಭಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ವಿಡಿಯೋದಲ್ಲಿ ಭಾರತದ ಪಾಕ ಪದ್ಧತಿಯಲ್ಲಿನ ಪ್ರಮುಖ ತರಕಾರಿ ಹಾಗೂ ಮಸಾಲೆ ಪದಾರ್ಥವಾದ ಹಸಿರು ಮೆಣಸಿನಕಾಯಿಯ ನಾಟಿ ವಿಧಾನವನ್ನು ತಿಳಿಸುತ್ತಿದ್ದೇವೆ. ಟ್ರ್ಯಾಕ್ಟರ್ನ ಸಹಾಯದಿಂದ ಕೃಷಿ ಭೂಮಿಯನ್ನು ಹದವಾಗಿ ಉಳುಮೆ ಮಾಡಿ ದೊಡ್ಡ ದೊಡ್ಡ ಹೆಂಟೆಗಳನ್ನು ಪುಡಿ ಮಾಡಿ ಸಮತಟ್ಟಾಗಿ ಮಾಡಿಕೊಳ್ಳಬೇಕು. ನಂತರ 1 ಎಕರೆಗೆ 2 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರವನ್ನು ಮೆಣಸಿನಕಾಯಿ ನಾಟಿ ಭೂಮಿಯ ಮಣ್ಣಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಗುಣಮಟ್ಟದ ಬೀಜೋಪಚಾರಕ್ಕೆ ಒಳಗಾದ ಸಸಿ ಗಿಡಗಳನ್ನು ನಂಬಿಕಾರ್ಹ ನರ್ಸರಿಗಳಿಂದ ಆಯ್ದು ತರಬೇಕು. ಮೆಣಸಿನಕಾಯಿ ಸಸಿಗಳ ಆಯ್ಕೆಯು ಉತ್ತಮ ಇಳುವರಿ, ಚಿಗುರು, ಕಾಯಿಯ ಗುಣಮಟ್ಟವನ್ನಾಧರಿಸಿದೆ. ಮೆಣಸಿನಕಾಯಿ ಸಸಿಗಳಲ್ಲಿ ವಿವಿಧ ತಳಿಗಳಿವೆ. ಅವುಗಳೆಂದರೆ ಬಂಗಾರಂ, ಇಂಡೋಸ್, ರತ್ನಂ, ಪ್ರಿಯಾಂಕಾ. ನಾವು ಬಳಸಿರುವ ತಳಿ ಬಂಗಾರಂ ಆಗಿದೆ. ಹದ ಮಾಡಿದ ಕೃಷಿ ಭೂಮಿಯಲ್ಲಿ ಟ್ರ್ಯಾಕ್ಟರ್ನ ಸಹಾಯದಿಂದ ಮೆಣಸಿನ ಗಿಡಗಳ ಸಸಿಗಳನ್ನು ನಾಟಿ ಮಾಡಲು ಸಾಲುಗಳನ್ನು ಹೊಡೆದುಕೊಳ್ಳಬೇಕು. ಪ್ರತಿ ಸಾಲುಗಳ ನಡುವೆ 3 ರಿಂದ 3.5 ಅಡಿ ಅಗಲ ಹಾಗೂ ಪ್ರತಿ ಗಿಡದಿಂದ ಗಿಡಕ್ಕೆ ಗುಣಿಗಳ ಅಂತರ 1 ರಿಂದ 1.5 ಅಡಿ ಅಂತರವಿರುವಂತೆ ನಾಟಿ ಮಾಡಬೇಕು. ಹೀಗೆ ನಾಟಿ ಮಾಡುವ ಪದ್ಧತಿಯಲ್ಲಿ 2 ವಿಧಗಳಿವೆ. ಮೊದಲನೆಯದು ಹನಿ ನೀರಾವರಿ ಅಳವಡಿಕೆ. ಎರಡನೆಯದು ಪ್ರತಿ ಸಾಲಿಗೂ ಪೈಪ್ಗಳ ಸಹಾಯದಿಂದ ನೀರು ಹಾಯಿಸಿಕೊಂಡು ನಾಟಿ ಮಾಡುವುದು. ನಾವು ಎರಡನೇ ವಿಧಾನವನ್ನು ಅನುಸರಿಸಿದ್ದೇವೆ. ಬನ್ನಿ ಸ್ನೇಹಿತರೆ, ಮೆಣಸಿನ ಗಿಡದ ನಾಟಿಯ ವೈಖರಿಯನ್ನು ಒಮ್ಮೆ ಕಣ್ತುಂಬಿಸಿಕೊಳ್ಳೋಣ. ನಾಟಿ ಮಾಡಿದ 3 ದಿವಸಗಳ ನಂತರ ಪೈಪ್ನ ಸಹಾಯದಿಂದ ನೀರನ್ನು ಹಾಯಿಸಬೇಕು. ಇಲ್ಲಿ ಮೊದಲ ಬಾರಿ ನೀರು ಹಾಯಿಸುವಾಗ ಜೆಟ್ ನೀರಾವರಿ ಬಳಸಬಾರದು. ಏಕೆಂದರೆ ಗಿಡದ ಎಲೆಗೆ ನೀರು ಹಾಯಿಸುವಾಗ ಮಣ್ಣು ಅಂಟಿದರೆ
ಗಿಡದ ಎಲೆಗಳು ಒಣಗುತ್ತವೆ ಮತ್ತು ಗಿಡವು ನಾಶವಾಗುತ್ತದೆ. ಹೀಗೆ ಪೈಪ್ಗಳ ಸಹಾಯದಿಂದ ನೇರವಾಗಿ ನೀರನ್ನು ಗಿಡಗಳಿಗೆ ವಾರಕ್ಕೆ 2 ದಿವಸಗಳಂತೆ ಹಾಯಿಸಬೇಕು. ನಾಟಿ ಮಾಡಿದ 15 ದಿವಸಗಳ ನಂತರ ಜೆಟ್ಗಳ ಸಹಾಯದಿಂದ ಪ್ರತಿ ವಾರಕ್ಕೆ 2 ಬಾರಿಯಂತೆ ಮೆಣಸಿನ ಗಿಡಗಳಿಗೆ ನೀರನ್ನು ಪೂರೈಸಬಹುದು. ಎಂಬ ಹೆಸರಿನ ಗೊಬ್ಬರವನ್ನು ಎಕರೆಗೆ 2 ಚೀಲಗಳಂತೆ ಮೆಣಸಿನಕಾಯಿ ಗಿಡಗಳ ಗುಣಿಗಳಿಗೆ 15 ದಿವಸಗಳಿಗೊಮ್ಮೆ ಹಾಕುತ್ತಲಿರಬೇಕು. ಗೊಬ್ಬರ ಹಾಕಿದ ನಂತರದ ಕ್ಷಣದಿಂದಲೇ ಇದಕ್ಕೆ ಪೂರಕವಾಗಿ ಜೆಟ್ಗಳ ಸಹಾಯದಿಂದ ನೀರು ಹಾಯಿಸಬೇಕು. ಹೀಗೆ ಮಾಡುವುದರಿಂದ ಗೊಬ್ಬರವನ್ನು ಗಿಡಗಳು ಚೆನ್ನಾಗಿ ಹೀರಿಕೊಂಡು ಉತ್ತಮವಾಗಿ ಬೆಳವಣಿಗೆ ಹೊಂದುತ್ತವೆ. ಕಳೆ ನಿರ್ವಹಣೆಯಲ್ಲಿ 2 ವಿಧಗಳಿವೆ. ಮೊದಲನೆಯದು ಕುಂಟೆಯಲ್ಲಿ ಹರಗುವುದು. ಉತ್ತಮ ಕಳೆ ನಿರ್ವಹಣೆಗೆ ವಾರಕ್ಕೆ ಒಮ್ಮೆಯಂತೆ ಕುಂಟೆಯಲ್ಲಿ ಹರಗಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಗಟ್ಟಿಯಾದ ಮಣ್ಣು ಪುಡಿಯಾಗುತ್ತದಲ್ಲದೆ ಇದರಿಂದ ಕಳೆ ನಿಯಂತ್ರಣ ಬಹು ಸುಲಭವಾಗುತ್ತದೆ. ಎರಡನೆಯದು ಸಾಂಪ್ರದಾಯಿಕ ಕಳೆ ಕೀಳುವ ವಿಧಾನ. ಈ ವಿಧಾನದಲ್ಲಿ ಕೈಗಳಿಂದ ಕಳೆ ಗಿಡಗಳನ್ನು ಕೀಳಲಾಗುತ್ತದೆ. ಪ್ರತಿ 15 ದಿವಸಗಳಿಗೆ ಒಮ್ಮೆಯಂತೆ ಸಾಂಪ್ರದಾಯಿಕವಾಗಿ ಕೈಗಳಿಂದ ಕಳೆ ಕೀಳುವುದರಿಂದ ಉತ್ತಮ ಕಳೆ ನಿರ್ವಹಣೆ ಸಾಧ್ಯವಾಗುತ್ತದೆ. ನಾಟಿ ಮಾಡಿದ ನಂತರ ಪ್ರತಿ 10 ದಿವಸಗಳಿಗೆ ಸರಿಯಾಗಿ ಔಷಧಿ ಸಿಂಪಡಣೆ ಮಾಡಬೇಕು. ಔಷಧಿಯ ಸಿಂಪಡಣೆಯಿಂದ ಗಿಡಗಳು ಉತ್ತಮವಾಗಿ ಚಿಗುರೊಡೆಯಲಾರಂಭಿಸುತ್ತವೆ. ನಾವು ಬಳಸಿರುವ ಔಷಧಿಯು ಬೆನಿವಿಯಾ ಆಗಿದೆ. ಈ ಔಷಧಿಯನ್ನು 1 ಎಕರೆಗೆ 50 ಲೀಟರ್ನಂತೆ ಸಿಂಪಡಿಸಬೇಕಾಗುತ್ತದೆ. ಇದರ ಮಿಕ್ಸಿಂಗ್ ರೇಷಿಯೋ ಇಂತಿದೆ: 15 ಲೀಟರ್ ನೀರಿಗೆ 30 ml ಔಷಧಿಯನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಹೀಗೆ ಮಿಶ್ರಣ ಮಾಡಿದ ಔಷಧಿಯನ್ನು ಧೂಳಿನ ಹಾಗೆ ಗಿಡಗಳ ಮೇಲೆ ಸಿಂಪಡಿಸಬೇಕು. ಇಲ್ಲಿ ಗಮನಿಸಬೇಕಾದ ವಿಷಯವೊಂದಿದೆ: ಅಧಿಕ ಪ್ರಮಾಣದಲ್ಲಿ ಅಂದರೆ ದಪ್ಪ ಪದರದಲ್ಲಿ ಔಷಧಿಯನ್ನು ಸಿಂಪಡಿಸಬಾರದು. ಹೀಗೆ ಮಾಡಿದಲ್ಲಿ ಔಷಧಿಯ ಪ್ರಮಾಣವು ಹೆಚ್ಚಾಗಿ ಗಿಡಗಳು ಸಂಪೂರ್ಣವಾಗಿ ನಾಶ ಹೊಂದುತ್ತವೆ. ಇದಿಷ್ಟು ಸದ್ಯದ ಮೆಣಸಿನಕಾಯಿ ನಾಟಿಯ ವಿವರಗಳಾಗಿವೆ. ಹೆಚ್ಚಿನ ಮಾಹಿತಿಯು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ದೊರೆಯುತ್ತವೆ. ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.